Hi, hello, ಎಲ್ಲರಿಗೂ ನಮಸ್ಕಾರ. Welcomes to Arvind CG YouTube channel. So, in continuation of fourth chapter, air, next of next our topic ಬಂದ್ಬಿಟ್ಟು ಟೆಂಪರೇಚರ್. ಸೊ ನೋಡಿ, ದ ಟೆಂಪರೇಚರ್ ಯು ಫೀಲ್ ಎವ್ರಿ ಡೇ, ಅಂದರೆ ದಿನ ನೀವು ಏನು ಫೀಲ್ ಆಗುತ್ತೆ ಟೆಂಪರೇಚರ್ ನಿಮಗೆ, ಆ ಟೆಂಪರೇಚರ್ನ ನಾವು ಏನಂತ ಕರಿತೀವಿ? ಟೆಂಪರೇಚರ್ ಆಫ್ ದ ಅಟ್ಮಾಸ್ಫಿಯರ್ ಆರ್ ಅಟ್ಮಾಸ್ಫಿಯರ್ ಟೆಂಪರೇಚರ್ ಅಂತ ನಾವು ಕರಿತೀವಿ. The degree of hotness and coldness of the air is known as temperature. ವಾತಾವರಣದಲ್ಲಿ ಎಷ್ಟು ಹಾಟ್ನೆಸ್ ಮತ್ತು ಕೋಲ್ಡ್ನೆಸ್, ಥಂಡಿ ಇದೆ ಮತ್ತು ಬಿಸಿಲಿದೆ, ಹೀಟ್ ಇದೆ, ಅದನ್ನು ನಾವು ಟೆಂಪರೇಚರ್ ಅಂತ ಕರಿತೀವಿ. ಓಕೆ, ದೆನ್ ದ ಟೆಂಪರೇಚರ್ ಆಫ್ ದ ಅಟ್ಮಾಸ್ಫಿಯರ್ ಚೇಂಜಸ್ ನಾಟ್ ಓನ್ಲಿ between the day and night but also from season to season, summers and hotter than winters. So ನೋಡಿ, ಅಟ್ಮಾಸ್ಫಿಯರಿಕ್ ಟೆಂಪರೇಚರು ಡೇ ಆ್ಯಂಡ್ ನೈಟ್ ಮಾತ್ರ ಚೇಂಜ್ ಆಗಲ್ಲ, ಬಟ್ ಆಲ್ಸೋ ಫ್ರಮ್ ಸೀಸನ್ ಟು ಸೀಸನ್ ಚೇಂಜ್ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬೇಸಿಗೆಗಾಲ ಇದೆ, ಬೇಸಿಗೆಗಾಲ ವಿಚ್ ಈಸ್ ಮೋರ್ ಹಾಟರ್ ದೆನ್ ವಿಂಟರ್, ಹೌದಾ? ಈ ಬೇಸಿಗೆಗಾಲ ಮಾಡಿದ ತಕ್ಷಣ ಮಳೆಗಾಲ ಬರುತ್ತೆ, ಆಮೇಲೆ ಚಳಿಗಾಲ ಬರುತ್ತೆ. ಸೊ ಸೀಸನ್ ಟು ಸೀಸನ್ನು ಟೆಂಪರೇಚರ್ ಆಫ್ ದ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತಾನೆ ಇರುತ್ತೆ. ದೆನ್ ನೆಕ್ಸ್ಟ್, ಆ್ಯನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಇನ್ಫ್ಲುಯೆನ್ಸ್ ಟೆಂಪ್ರೇಚರ್ನ ಇನ್ಫ್ಲುಯೆನ್ಸ್ ಮಾಡೋ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಟೆಂಪ್ರೇಚರ್ ಈಸ್ ಇನ್ಸೋಲೇಷನ್ ಅಂತ. ಇನ್ಸೋಲೇಷನ್ ಅಂದರೆ ಏನು ಅಂತ ಅಂದರೆ, ಸೊ ಇನ್ಸೋಲೇಷನ್ ಈಸ್ ದ ಇನ್ಕಮಿಂಗ್ ಸೋಲಾರ್ ಎನರ್ಜಿ ಇಂಟರ್ಸೆಪ್ಟೆಡ್ ಬೈ ದ ಅರ್ತ್. ಅಂದರೆ ನೋಡಿ, ಸೋಲಾರ್ ಅಂದರೆ ಸೂರ್ಯನಿಂದ ಏನು ಭೂಮಿಗೆ ಸೋಲಾರ್ ಎನರ್ಜಿ, ಸೋಲಾರ್ ರೇಡಿಯೇಷನ್ ಬರುತ್ತೆ, ಅದನ್ನು ಅರ್ತ್ ಇಂಟರ್ಸೆಪ್ಟ್ ಮಾಡುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ? ಇನ್ಸೋಲೇಷನ್ ಅಂತ ಕರಿತೀವಿ. ಎಷ್ಟು ಪ್ರಮಾಣದ ಸೋಲಾರ್ ರೇಡಿಯೇಷನ್ನು ಭೂಮಿ ಮೇಲೆ ಬೀಳ್ತಾ ಇದೆ ಅನ್ನೋದನ್ನ ನಾವು ಇನ್ಸೋಲೇಷನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ದ ಇನ್ಸೋಲೇಷನ್, ದ ಅಮೌಂಟ್ ಆಫ್ ಇನ್ಸೋಲೇಷನ್ ಡಿಕ್ರೀಸಸ್ ಫ್ರಮ್ ದ ಈಕ್ವೇಟರ್ ಟುವರ್ಡ್ಸ್ ದ ಪೋಲ್ ಅಂತ ಇಲ್ಲಿ ಒಂದು ಸೆಂಟೆನ್ಸ್ ಇದೆ. ಏನಂದರೆ, ಈಕ್ವೇಟರ್ ನಾವೇನಂತ ಕನ್ನಡದಲ್ಲಿ ಅಂತ ಕರಿತೀವಿ? ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತದಲ್ಲಿ ಅತಿ ಹೆಚ್ಚು ಸೂರ್ಯನ ರೇಡಿಯೇಷನ್ಸ್ ಅಂದರೆ ಸನ್ ಎನರ್ಜಿ ಬರೋದು ಸಮಭಾಜಕ ವೃತ್ತ ಮತ್ತು ನಾವೇನಂತ ಕರಿತೀವಿ? ಇದು ಭೂಮಧ್ಯ ರೇಖೆಗೆ. ಯಾಕೆ ಅಂದರೆ ಸೂರ್ಯನ ನೇರವಾದ ಕಿರಣಗಳು ಅಲ್ಲಿ ಮೇಲೆ ಬೀಳೋದ್ರಿಂದ ತುಂಬ ಆ ಪ್ಲೇಸಸ್ ಎಲ್ಲ ತುಂಬ ಹಾಟ್ ಆಗಿರುತ್ತೆ. ಸೊ ಬರ್ತಾ ಬರ್ತಾ ಪೋಲ್ ಕಡೆ ಹೋದಂಗೆಲ್ಲ ಸೂರ್ಯನ ಕಿರಣಗಳು ಮತ್ತು ಸೋಲಾರ್ ರೇಡಿಯೇಷನ್ ಕಮ್ಮಿ ಇರೋದ್ರಿಂದ ಅಲ್ಲಿ ಟುವರ್ಡ್ಸ್ ಪೋಲಲ್ಲಿ ಇನ್ಸೋಲೇಷನ್ನು ಕಮ್ಮಿ ಆಗ್ತಾ ಹೋಗುತ್ತೆ, ಅಂದರೆ ಅಮೌಂಟ್ ಆಫ್ ಇನ್ಸೋಲೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ? ಟೆಂಪ್ರೇಚರ್ ಡಿಕ್ರೀಸಸ್, ನೋಡಿ, ಟೆಂಪ್ರೇಚರ್ ಡಿಕ್ರೀಸಸ್ ಇನ್ ದ ಸೇಮ್ ಮ್ಯಾನರ್. ಓಕೆ, ಸೊ ಈಕ್ವೇಟರಿಂದ ಪೋಲಿಗೆ ಹೋದಂಗೆಲ್ಲ ಟೆಂಪ್ರೇಚರು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ತಿಳ್ಕೊಬೋದು, ನೌ ಡು ಯು ಅಂಡರ್ಸ್ಟ್ಯಾಂಡ್ ವೈ ಪೋಲ್ಸ್ ಆರ್ ಕವರ್ಡ್ ವಿತ್ ಸ್ನೋಯಿಂದ ಯಾಕೆ ಯಾವಾಗಲೂ ಮುಚ್ಚಲ್ಪಟ್ಟಿರುತ್ತೆ ಅನ್ನೋದು. ಅಂದರೆ ಅಲ್ಲಿ ಸೂರ್ಯನ ಶಾಖ ತುಂಬ ಕಮ್ಮಿ ಇರುತ್ತೆ. ಓಕೆ, ಸಿ, if the earth temperature rises too high, it would become too warm and some crops to grow. ಅರ್ತ್ ಟೆಂಪ್ರೇಚರ್ ತುಂಬ ಹೈ ಆದಾಗ ಏನಾಗುತ್ತೆ? ತುಂಬ ವಾರ್ಮ್ ಆಗುತ್ತೆ ಮತ್ತು ಕೆಲವೊಂದು ಕ್ರಾಪ್ಸಿಗೂ ಬೆಳೆಗಳಿಗೂ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಇದ್ರ ಮೂಲಕ ಗೊತ್ತಾಗುತ್ತೆ. ಮತ್ತು ಟೆಂಪ್ರೇಚರ್ ಇನ್ ದ ಸಿಟೀಸ್, ನೋಡಿ, ನೀವು ಯಾವಾಗಲೂ ಅಬ್ಸರ್ವ್ ಮಾಡ್ಬೋದು, ಟೆಂಪ್ರೇಚರ್ ಇನ್ ದ ಸಿಟೀಸ್ ಹೈಯರ್ ದೆನ್ ದ ವಿಲೇಜಸ್. ಏನಕ್ಕೆ ಅಂದರೆ ನೋಡಿ, ಸಿಟಿಯಲ್ಲಿ ಹೊತ್ತೊತ್ತಾಗಿ ಅಕ್ಕಪಕ್ಕ ಎಲ್ಲ ಮನೆ ಕಟ್ಟಿರ್ತೀವಿ, ತುಂಬ ರೋಡ್ಗಳಿರುತ್ತೆ ಎಲ್ಲ. ಇವಾಗೆಲ್ಲ ಏನಾಗಿದೆ, ಬಿಲ್ಡಿಂಗು ಸಿಮೆಂಟ್ ಬಿಲ್ಡಿಂಗ್ಸು ಮತ್ತು ಸಿಮೆಂಟ್ ರೋಡ್ಸು, ಮರಗಳು ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ತುಂಬ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಕಾದು. ಸೊ ವಿಲೇಜಸಲ್ಲಿ ಆಗಿರಲ್ಲ. ವಿಲೇಜಸಲ್ಲಿ ಓಪನ್ ಏರಿಯಾ ಜಾಸ್ತಿ ಇರೋದ್ರಿಂದ ಅಲ್ಲಿ ತುಂಬ ಕಡಿಮೆ ಟೆಂಪ್ರೇಚರ್ ಫೀಲ್ ಆಗುತ್ತೆ ಕಂಪೇರ್ ಟು ದ ಅದು ಸಿಟೀಸ್ ಕಂಪೇರ್ ಮಾಡಿದರೆ ಅಲ್ಲಿ ತುಂಬ ಟೆಂಪ್ರೇಚರು ಕಮ್ಮಿ ಇರುತ್ತೆ. ಮತ್ತು ಅದೇ ಥರ ನೋಡಿ, ಬೆಳಗ್ಗೆಯಿಂದ ಸಂಜೆ ತನಕ ಇದು ಏನು ಹೀಟಾಗಿರುತ್ತೆ ಬಿಲ್ಡಿಂಗ್ಸ್ ಎಲ್ಲ. ಸೊ ನೈಟ್ ಆದಮೇಲೆ ಆ ಹೀಟ್ನ ಬಿಟ್ಕೊಡೋಕ್ಕೆ ಸ್ಟಾರ್ಟ್ ಆದಾಗ ಆಬ್ವಿಯಸ್ಲಿ ನಮಗೆ
ಈ ಬೇಸಿಗೆಗಾಲದಲ್ಲಿ ತುಂಬ ಬಿಸಿಲು, ತುಂಬ ಸೆಕೆ ಅಂತ ನಮಗನ್ಸುತ್ತೆ, ಎಸ್ಪೆಷಲಿ ಇನ್ ಸಿಟಿ ಪ್ಲೇಸಸಲ್ಲಿ. ಓಕೆ, ಸೊ ಈ ಒಂದು ಪಿಕ್ಚರ್ ಏನು ಡಿಪೆಕ್ಟ್ ಮಾಡುತ್ತೆ ಅಂದರೆ ನಿಮಗೆ ನೋಡಿ, ಇಲ್ಲಿ ಸೂರ್ಯ ಇದೆ, ಸೂರ್ಯನ ಕಿರಣಗಳು ಬರ್ತಾ ಇದೆ. ಸೊ ನಮ್ಮ ಅರ್ತ್ ಯಾವಾಗಲೂ ಒಂದು ಸ್ಟ್ರೈಟ್ ಆಗಿ ಇರೋದಿಲ್ಲ. ಸೊ ಅರ್ತ್ ಒಂದು ಸರ್ಟೈನ್ ಡಿಗ್ರಿಯಲ್ಲಿ ಟಿಲ್ಟ್ ಆಗಿ ತನ್ನ ಆಕ್ಸಿಸ್ ಮೇಲೆ ರೊಟೇಟ್ ಆಗ್ತಾ ಇರುತ್ತೆ. ಸೊ ಸೂರ್ಯನ ಕಿರಣಗಳೆಲ್ಲ ಈ ಈಕ್ವೇಟರ್ ಮೇಲೆ, ಅಂದರೆ ಸಮಭಾಜಕ ವೃತ್ತದ ಮೇಲೆ ಡೈರೆಕ್ಟಾಗಿ ಬೀಳೋದ್ರಿಂದ, ಸೊ ಈ ಪ್ಲೇಸ್ ಏನಿದೆ, ಈ ಪ್ಲೇಸಲ್ಲಿ ಸ್ವಲ್ಪ ತುಂಬ ಹೀಟ್ ನಾವು ನೋಡ್ಬೋದು ಈಕ್ವೇಟರ್ ಅಕ್ಕಪಕ್ಕ. ಸೊ ಟುವರ್ಡ್ಸ್ ಪೋಲಲ್ಲಿ ನಮಗೆ ನೋಡಿ ಸೂರ್ಯನ ಕಿರಣಗಳು ತುಂಬ ಕಮ್ಮಿ, ಬೀಳದೇ ಇರ್ಬೋದು, ತುಂಬ ಕಮ್ಮಿ ಇರೋದ್ರಿಂದ ಸೊ ಇಲ್ಲಿ ನಮಗೆ ಸ್ನೋ ಕಾಣೋದಿರ್ಬೋದು, ಅತಿ ಹೆಚ್ಚು ಚಳಿ ಇರ್ಬೋದು, ಅದೆಲ್ಲ ನಾವು ಈ ಪೋಲ್ಸಲ್ಲಿ ಕಾಣ್ತೀವಿ. ಓಕೆ, ನಾರ್ತ್ ಪೋಲ್. ಇನ್ಸ್ಟ್ರೂಮೆಂಟ್ಸ್, ವೆದರ್ ಇನ್ಸ್ಟ್ರೂಮೆಂಟ್ಸ್ ಯಾವ ಅಂತ ನೋಡೋದಾದ್ರೆ ನಾವು ಥರ್ಮೋಮೀಟರ್ ಮೆಜರ್ಸ್ ದ ಟೆಂಪ್ರೇಚರ್ ಮೆಜರ್ ಮಾಡೋಕ್ಕೆ ಥರ್ಮೋಮೀಟರ್ ಯೂಸ್ ಮಾಡ್ತೀವಿ. ಬಾರೋಮೀಟರ್ ಏನು ಮಾಡುತ್ತೆ, ಮೆಜರ್ಸ್ ಫಾರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ನಾವು ಮೆಜರ್ ಮಾಡೋಕ್ಕೆ ಬಾರೋಮೀಟರ್ ಯೂಸ್ ಮಾಡ್ತೀವಿ. ಅದೇ ರೀತಿ ರೈನ್ ಗೇಜು, ಎಷ್ಟು ರೈನ್ಫಾಲ್ ಆಗಿದೆ, ಮಳೆ ಎಷ್ಟು ಬಿದ್ದಿದೆ ಅನ್ನೋದಕ್ಕೆ ನಾವು ರೈನ್ ಗೇಜ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ದೆನ್ ವಿಂಡ್ ವೇನ್, ಅಂದರೆ ನಾವು ಡೈರೆಕ್ಷನ್ ಆಫ್ ದ ವಿಂಡ್ನ ಮೆಜರ್ ಮಾಡೋದಕ್ಕೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಓಕೆ, ನೋಡಿ ಇಲ್ಲಿ ಮೂನಲ್ಲಿ ನೋ ಏರ್, ಗಾಳಿನೇ ಇರೋದಿಲ್ಲ, ಮತ್ತು ಗಾಳಿ ಇಲ್ಲ ಅಂದರೆ ಏರ್ ಪ್ರೆಷರು ಇರೋದಿಲ್ಲ. ಹಾಗಾಗಿ ಆಸ್ಟ್ರೋನಾಟ್ಸು, ಮೂನ್ ಹೋಗೋ ಆಸ್ಟ್ರೋನಾಟ್ಸ್ ಅಥವಾ ಸ್ಪೇಸ್ಗೆ ಹೋಗೋ ಆಸ್ಟ್ರೋನಾಟ್ಸ್ ಏನು ಮಾಡ್ತಾರೆ ಅಂದರೆ, ಸೊ ಅವರೊಂದು ಪ್ರೊಟೆಕ್ಟಿವ್ ಸ್ಪೇಸ್ ಸೂಟ್ಸ್ನ ಹಾಕ್ಕೊತಾರೆ, ವಿಚ್ ಈಸ್ ಫಿಲ್ಡ್ ವಿತ್ ಏರ್ ವೆನ್ ದ ಗೋ ಟು ಮೂನ್, ಆರ್ ನಾವು ಸ್ಪೇಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಇಲ್ಲಿ. ಸೊ ಈ ನೋಡಿ, ಏರ್ ಪ್ರೆಷರು ನಮಗೆ ಬಾಡಿಯಲ್ಲಿ ಬೀಳೋದ್ರಿಂದ, ಮತ್ತು ನಮ್ಮ ಬಾಡಿ ಅದಕ್ಕೆ ಆಪೋಸಿಟ್ ಪ್ರೆಷರ್ ಹಾಕೋದ್ರಿಂದ ನಮಗೆ ಅದು ಗೊತ್ತಾಗಲ್ಲ. ಸೊ ಇನ್ ಕೇಸ್ ಏರ್ ಪ್ರೆಷರ್ ಇಲ್ಲ ಅಂದರೆ, ನಾವು ಸ್ಪೇಸ್ ಸೂಟ್ ಹಾಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಮ್ಮ ಬಾಡಿ ಏನು ಕೌಂಟರ್ ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ, ಸೊ ಆ ಕೌಂಟರ್ ಪ್ರೆಷರಿಂದ ನಮ್ಮ ಬ್ಲಡ್ ವೆಸಲ್ಸ್ ಎಲ್ಲ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಸ್ಟ್ರೋನಾಟ್ಸು ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ, ಬ್ಲೀಡ್ ಆಗೇ ಆಗ್ತಾರೆ. ಸೊ ಅದಕ್ಕೋಸ್ಕರ ಸ್ಪೇಸ್ ಸೂಟ್ಸ್ನ ಕಂಪಲ್ಸರಿಯಾಗಿ ಹಾಕೊತಾರೆ. ಓಕೆ, ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಜರಿಂಗ್ ಟೆಂಪ್ರೇಚರ್ ಬಂದ್ಬಿಟ್ಟು ಡಿಗ್ರಿ ಸೆಲ್ಸಿಯಸ್ ಅಂತ ಗೊತ್ತು. ಸೊ ಇಲ್ಲಿ ಆಬ್ವಿಯಸ್ಲಿ ವಾಟರ್ ಫ್ರೀಸಿಂಗ್ ಬಂದ್ಬಿಟ್ಟು 0 ಡಿಗ್ರಿ, ಮತ್ತು ಬಾಯ್ಲಿಂಗಲ್ಲಿ ನಾವು 100 ಡಿಗ್ರಿ ಟೆಂಪ್ರೇಚರು, 100 ಡಿಗ್ರಿ ಸಿ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಏರ್ ಪ್ರೆಷರ್. ಓಕೆ, ಏರ್ ಪ್ರೆಷರ್ ಅಂದರೆ ಏನು? when you surprise to know that air above us presses us with a great force on our bodies, however we don't even feel it. ಅಂದರೆ ನೋಡಿ, ನಮ್ಮ ಮೇಲೆ ಒಂದು ಗಾಳಿ ಒಂದು ಪ್ರೆಸ್ ಆಗ್ತಾ ಇರುತ್ತೆ, ಅಂದರೆ ಒಂದು ಒತ್ತಡ ನಮ್ಮ ಬಾಡಿ ಮೇಲೆ ಆಗ್ತಾ ಇರುತ್ತೆ, ಬಟ್ ನಮಗದು ಫೀಲ್ ಆಗೋದಿಲ್ಲ. ಏನಕ್ಕೆ ಅಂದರೆ, ದಿಸ್ ಈಸ್ ಬಿಕಾಸ್ ದ ಏರ್ ಪ್ರೆಸಸ್ ಅಸ್ ಫ್ರಮ್ ದ ಆಲ್ ದ ಡೈರೆಕ್ಷನ್ ಅಂಡ್ ಅವರ್ ಬಾಡಿ ಎಕ್ಸರ್ಟ್ಸ್ ಎ ಕೌಂಟರ್ ಪ್ರೆಷರ್. ನೋಡಿ, ನಮ್ಮ ಬಾಡಿ ಸುತ್ತಮುತ್ತನೂ ಏರ್ ಪ್ರೆಷರ್ ಒತ್ತಡ ಎಷ್ಟು ಬರುತ್ತೆ, ಅದಕ್ಕೆ ನಮಗೇನಕ್ಕೆ ಗೊತ್ತಾಗೋಲ್ಲ ಅಂದರೆ, ನಮ್ಮ ಬಾಡಿ ಅದೇ ಪ್ರಮಾಣದ ಒಂದು ಕೌಂಟರ್ ಪ್ರೆಷರ್ನ ಎಕ್ಸರ್ಟ್ ಹೊರ ಹಾಕೋದ್ರಿಂದ ನಮಗೆ ಏರ್ ಪ್ರೆಷರ್ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಓಕೆ, ನಾವು ಏರ್ ಪ್ರೆಷರ್ನ ಯಾಕೆ ಡಿಫೈನ್ ಮಾಡ್ಬೋದು ಅಂದರೆ, ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವೇಟ್ ಆಫ್ ಏರ್ ಅಂಡ್ ಆನ್ ದ ಅರ್ತ್ ಸರ್ಫೇಸ್. ನಮ್ಮ ಬಾಡಿ ಮೇಲೆ ಹೇಗೆ ಒಂದು ಪ್ರೆಷರ್ ಎಕ್ಸರ್ಟ್ ಆಗುತ್ತೋ ಅದೇ ರೀತಿ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವೇಟ್ ಆಫ್ ಏರ್ ಆನ್ ಅರ್ತ್ ಸರ್ಫೇಸ್ ಮೇಲೆ ಎಷ್ಟು ಏರ್ ವೇಟ್ ಬೀಳ್ತಾ ಇದೆ, ಒತ್ತಡ ಎಷ್ಟು ಬೀಳ್ತಾ ಇದೆ ಅನ್ನೋದನ್ನ ನಾವು ಏರ್ ಪ್ರೆಷರ್ ಅಂತ ನಾವು ಹೇಳ್ಬೋದು. ಅದೇ ರೀತಿ ನೋಡಿ, ನಾವು ಅಲ್ಲೇ ಲಾಸ್ಟ್ ಟೈಮ್ ತಿಳ್ಕೊಂಡಿದ್ದೀವಿ, ಅಟ್ಮಾಸ್ಫಿಯರಿಕಲ್ಲಿ 5 ಲೇಯರ್ಸ್ ಇದೆ. ಆ ಲೇಯರ್ಸ್ ಒಂದೊಂದು ಲೇಯರ್ಸ್ಗೂ ಮೇಲೋದಂಗೆಲ್ಲ ಏರ್ ಪ್ರೆಷರ್ ತುಂಬ ಕಮ್ಮಿ ಆಗುತ್ತೆ ಆ್ಯಂಡ್ ರ್ಯಾಪಿಡ್ಲಿ ಫಾಲ್ ಆಗುತ್ತೆ. ಓಕೆ, ದೆನ್ ದ ಏರ್ ಪ್ರೆಷರ್ ಈಸ್ ಹೈಯೆಸ್ಟ್ ಸಿ ಲೆವೆಲಲ್ಲಿ ತುಂಬ ಜಾಸ್ತಿ ಇರುತ್ತೆ, ಆ್ಯಂಡ್ ಹೈಟ್ಗೆ ಹೋದಂಗೆಲ್ಲ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾರಿಜಾಂಟಲಿ ದ ಡಿಸ್ಟ್ರಿಬ್ಯೂಷನ್ ಆಫ್ ಏರ್ ಪ್ರೆಷರ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ದ ಟೆಂಪ್ರೇಚರ್ ಆಫ್ ಏರ್ ಅಟ್ ದ ಗಿವನ್ ಪ್ಲೇಸ್. ನಾವಿಲ್ಲಿ ಏನು ತಿಳ್ಕೊಬೋದು ಅಂದರೆ,
ಅಟ್ ಅ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆ ಏರ್ ಪ್ರೆಷರು ಇನ್ಫ್ಲುಯೆನ್ಸ್ ಬೈ ದ ಟೆಂಪ್ರೇಚರ್. ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿರೋ ಟೆಂಪ್ರೇಚರಿಂದ ಏರ್ ಪ್ರೆಷರ್ ಇನ್ಫ್ಲುಯೆನ್ಸ್ ಇನ್ ದ ಹಾರಿಜಾಂಟಲ್ ಪ್ಲೇಸಸಲ್ಲಿ ಇನ್ಫ್ಲುಯೆನ್ಸ್ ಆಗೋ ಚಾನ್ಸಸ್ಸು ತುಂಬ ಇದೆ. ಓಕೆ, ದೆನ್ ಇನ್ ಏರಿಯಾಸ್ ವೇರ್ ಟೆಂಪ್ರೇಚರ್ ಈಸ್ ಹೈ ದ ಏರ್ ಗೆಟ್ಸ್ ಹೀಟೆಡ್ ಆ್ಯಂಡ್ ರೈಸಸ್. ಓಕೆ, ಎಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೋ ಅಲ್ಲಿ ಏನಾಗುತ್ತೆ, ಗಾಳಿ ತುಂಬ ಹೀಟ್ ಆಗಿ ಅದು ಮೇಲಕ್ಕೆ ರೈಸ್ ಆಗುತ್ತೆ. ದೆನ್ ಆ ರೈಸ್ ಆದಮೇಲೆ ಅಲ್ಲೊಂದು ನಮಗೆ ಏನು ಹೇಳ್ತೀವಿ, ಒಂದು ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಇರೋ ಗಾಳಿ ಹೀಟ್ ಆಗಿ ಮೇಲೋದ್ಮೇಲೆ ಒಂದು ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಸೊ ಲೋ ಪ್ರೆಷರ್ ಏರಿಯಾ ಅಸೋಸಿಯೇಟೆಡ್ ವಿತ್ ಕ್ಲೌಡಿ ಸ್ಕೈ ಆ್ಯಂಡ್ ವೆಟ್ ವೆದರ್ ಅಂತ ನಾವು ಹೇಳ್ಬೋದು. ಓಕೆ, ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಿರುತ್ತಲ್ಲ, ಆ ಲೋ ಪ್ರೆಷರ್ ಏರಿಯಾ ಯಾವುದರಿಂದ ಅಸೋಸಿಯೇಟ್ ಆಗಿರುತ್ತೆ ಅಂದರೆ ಮೋಡಗಳಿಂದ ಮತ್ತು ವೆಟ್ ವೆದರಿಂದ ಅಸೋಸಿಯೇಟ್ ಆಗಿರುತ್ತೆ. ಓಕೆ, ನೆಕ್ಸ್ಟು ದ ಏರ್ ಹ್ಯಾವಿಂಗ್ ಲೋ ಟೆಂಪ್ರೇಚರ್ ಈಸ್ ಕೋಲ್ಡ್. ನೋಡಿ, ಎಲ್ಲಿ ಒಂದು ಪ್ಲೇಸಲ್ಲಿ ಲೋ ಟೆಂಪ್ರೇಚರ್ ಇರುತ್ತಲ್ಲ ಅದನ್ನು ನಾವು ಅಲ್ಲಿ ಗಾಳಿ ತುಂಬ ಕೋಲ್ಡ್ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಇಟ್ ಈಸ್ ದೇರ್ ಫಾರ್ ಹೆವಿ. ಕೋಲ್ಡ್ ಆಗಿರೋದ್ರಿಂದ ಅದು ತುಂಬ ಹೆವಿ ಆಗಿರುತ್ತೆ. ಸೊ ಏರ್ ಸಿಂಕ್ಸ್ ಆ್ಯಂಡ್ ಕ್ರಿಯೇಟ್ಸ್ ಎ ಹೈ ಪ್ರೆಷರ್ ಏರಿಯಾ. ಸೊ ಅದೇನಾಗುತ್ತೆ, ಸಿಂಕ್ ಆಗಿ ಕೆಳಗೆ ಬರುತ್ತೆ. ಸೊ ಕೆಳಗೆ ಬಂದಮೇಲೆ ಹೈ ಪ್ರೆಷರ್ ಏರಿಯಾನ ಕ್ರಿಯೇಟ್ ಮಾಡುತ್ತೆ. ಸೊ ಹೈ ಪ್ರೆಷರ್ ಏರಿಯಾ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಕ್ಲಿಯರ್ ಸ್ಕೈ ಆ್ಯಂಡ್ ಸನ್ನಿ ಸ್ಕೈ. ಓಕೆ, ದ ಏರ್ ಆಲ್ವೇಸ್ ಮೂವ್ಸ್ ಫ್ರಮ್ ಹೈ ಪ್ರೆಷರ್ ಏರಿಯಾಸ್ ಟು ಲೋ ಪ್ರೆಷರ್ ಏರಿಯಾ. ನೋಡಿ, ಗಾಳಿ ಯಾವಾಗಲೂ ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾಗೆ ಮೂವ್ ಆಗ್ತಾ ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ, ವಿಂಡ್ ಅಂತ ಕರಿತೀವಿ. ನೋಡಿ ಇಲ್ಲಿ, ದ ಮೂಮೆಂಟ್ ಆಫ್ ಏರ್ ಫ್ರಮ್ ಹೈ ಪ್ರೆಷರ್ ಏರಿಯಾ ಟು ದ ಲೋ ಪ್ರೆಷರ್ ಏರಿಯಾ ಈಸ್ ಕಾಲ್ಡ್ ಆಸ್ ವಿಂಡ್ ಅಂತ ನಾವು ಕರಿತೀವಿ. ಓಕೆ, ವಿಂಡ್ ಕ್ಯಾನ್ ಬಿ ಬ್ರಾಡ್ಲಿ ಡಿವೈಡೆಡ್ ಇಂಟು 3 ಟೈಪ್ಸ್. ಓಕೆ, ನಾವು 3 ವಿಧವಾಗಿ ವಿಂಡ್ನ ಡಿಫ್ರೆನ್ಶಿಯೇಟ್ ಮಾಡಿದ್ದೀವಿ. ಒಂದು ಪರ್ಮನೆಂಟ್ ವಿಂಡ್ಸ್, ಆ್ಯಂಡ್ ಸೆಕೆಂಡ್ ಒನ್ ಇಸ್ ಸೀಸನಲ್ ವಿಂಡ್ಸ್, ಆ್ಯಂಡ್ ಲಾಸ್ಟ್ ಒನ್ ಇಸ್ ಲೋಕಲ್ ವಿಂಡ್ಸ್. ನೋಡಿ, ಪರ್ಮನೆಂಟ್ ವಿಂಡ್ಸ್ ಅಂದರೆ ಥ್ರೂಔಟ್ ಇಯರಲ್ಲಿ ಇರ್ತಕ್ಕಂಥ, ಅಂದರೆ ಪಾಸ್ ಆಗ್ತಕ್ಕಂಥ, ಬ್ಲೋ ಆಗ್ತಕ್ಕಂಥ ಒಂದು ವಿಂಡ್ನ ನಾವೇಂತ ಕರಿತೀವಿ, ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ನಿ ಆ ವರ್ಷ ಫುಲ್ ಇರುತ್ತೆ. ಆ ವಿಂಡ್ನ ಪರ್ಮನೆಂಟ್ ವಿಂಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಟ್ರೇಡ್ ವಿಂಡ್ಸ್ ಇರ್ಬೋದು, ವೆಸ್ಟರ್ಲೈಸ್ ಆ್ಯಂಡ್ ಈಸ್ಟರ್ಲೈಸ್ ಆರ್ ದ ಪರ್ಮನೆಂಟ್ ವಿಂಡ್ಸ್. ಸೀಸನಲ್ ವಿಂಡ್ಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ನಮಗೆ ಬರೋವಂಥ ಒಂದು ವಿಂಡು. ಈ ಮಾನ್ಸೂನಲ್ಲಿ ಬರುತ್ತಲ್ಲ, ಅದು ಫಾರ್ ಎಕ್ಸಾಂಪಲ್, ಅದನ್ನು ನಾವು ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ. ಲೋಕಲ್ ವಿಂಡ್ಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ, ಸ್ಮಾಲ್ ಏರಿಯಾ ಅಂದರೆ, ಅಥವಾ ಒಂದು ಪರ್ಟಿಕ್ಯುಲರ್ ಡೇಯಲ್ಲಿ ಬ್ಲೋ ಆಗೋವಂಥ ಮತ್ತು ಬೀಸೋವಂಥ ಒಂದು ವಿಂಡ್ನ ನಾವೇನಂತ ಕರಿತೀವಿ, ಲೋಕಲ್ ವಿಂಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು, ಲ್ಯಾಂಡ್ ಆ್ಯಂಡ್ ಸೀ ಬ್ರೀಸ್. ಆ್ಯಂಡ್ ನೋಡಿ, ನೀವು ರೀಕಾಲ್ ಮಾಡ್ಬೋದು, ದ ಹಾಟ್ ಆ್ಯಂಡ್ ಡ್ರೈ ಲೋಕಲ್ ವಿಂಡ್ಸ್ ಆನ್ ನಾರ್ದರ್ನ್ ಪ್ಲೇನ್ಸ್. ಅಂದರೆ ನಾರ್ತಲ್ಲಿ ಒಂದು ಹಾಟ್ ಆ್ಯಂಡ್ ಡ್ರೈ ಲೋಕಲ್ ವಿಂಡ್ಸ್ ಪಾಸ್ ಆಗುತ್ತೆ ಇನ್ ಇಂಡಿಯಾ ಎಸ್ಪೆಷಲಿ. ಅದನ್ನು ನಾವೇಂತ ಕರಿತೀವಿ, ಲೂ ಅಂತ ಕರಿತೀವಿ, LOO. ಓಕೆ, ಅದೇ ರೀತಿ ನೋಡಿ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮಾಯ್ಶ್ಚರ್ ಅಂದರೆ ಏನಂದರೆ ನೋಡಿ, ಭೂಮಿ ಮೇಲೆ ಅಥವಾ ಡಿಫ್ರೆಂಟ್ ವಾಟರ್ ಬಾಡೀಸಲ್ಲಿರೋದು ಏನಾಗುತ್ತೆ, ವಾಟರ್ ಎವಾಪ್ರೇಟ್ ಆಗುತ್ತೆ, ಬಿಸಿಯಾಗಿ ಎವಾಪ್ರೇಟ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ ಎ ವಾಟರ್ ವೇಪರ್ ಆಗಿ ಫಾರ್ಮ್ ಆಗುತ್ತೆ. ಅದನ್ನು ನಾವು ಮಾಯ್ಶ್ಚರ್ ಅಂತ ಕರಿತೀವಿ. ಸೊ ಆ ಮಾಯ್ಶ್ಚರ್ ಇನ್ ದ ಏರ್ ಅಟ್ ಎನಿ ಟೈಮ್ ಈಸ್ ನೋನ್ ಆಸ್ ಹ್ಯುಮಿಡಿಟಿ. ಆ ಮಾಯ್ಶ್ಚರ್ ಏನಿದೆ ಅಟ್ ಎನಿ ಟೈಮ್ ಇನ್ ದ ಏರ್, ಗಾಳಿಯಲ್ಲಿ ಸೇರ್ಕೊಂಡಿರೋಂಥ ಮಾಯ್ಶ್ಚರನ್ನು ನಾವೇನಂತ ಕರಿತೀವಿ, ಅಂದರೆ ವಾಟರ್ ವೇಪರ್ಸ್ ನಾವೇನಂತ ಕರಿತೀವಿ, ಹ್ಯುಮಿಡಿಟಿ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಓಕೆ, ಅದೇ ರೀತಿ ವೆನ್ ದ ಏರ್ ಈಸ್ ಫುಲ್ ಆಫ್ ವಾಟರ್ ವೇಪರ್ ವಿ ಕಾಲ್ಡ್ ಇಟ್ ಎ ಹ್ಯೂಮಿಡ್ ಡೇ. ನೋಡಿ, ತುಂಬ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ಏರಲ್ಲಿ ಯಾವಾಗಲೂ ಫುಲ್ ಆಫ್ ವಾಟರ್ ವೇಪರ್ಸ್ ಇದ್ದರೆ ಅದನ್ನು ನಾವೇಂತ ಕರಿತೀವಿ, ಹ್ಯೂಮಿಡ್ ಡೇ ಅಂತ ನಾವು ಕರಿತೀವಿ. ಓಕೆ, ನೋಡಿ, ಆ್ಯಸ್ ಏರ್ ಗೆಟ್ಸ್ ವಾರ್ಮರ್ ಇಟ್ಸ್ ಕೆಪಾಸಿಟಿ ಟು ಹೋಲ್ಡ್ ದ ವಾಟರ್ ವೇಪರ್ ಇನ್ಕ್ರೀಸಸ್ ಆ್ಯಂಡ್ ಸೊ ಇಟ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಹ್ಯೂಮಿಡ್. ಯಾವ ಕ್ಷಣದಲ್ಲಿ ಗಾಳಿ ಬಿಸಿಯಾಗುತ್ತೋ ಆ ಕೆಪಾಸಿಟಿ ಏನಾಗುತ್ತೆ, ಆ ಗಾಳಿ ಕೆಪಾಸಿಟಿ ಅಂದರೆ ಏರ್ ಕೆಪಾಸಿಟಿ, ವಾಟರ್ ವೇಪರ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಇಟ್ ಬಿಕಮ್ಸ್ ಮೋರ್ ಹ್ಯೂಮಿಡ್ ಆಗಿ
ಅನುಭವಕ್ಕೆ ಬರುತ್ತೆ ನಮಗೆ. ಅದೇ ರೀತಿ ನೋಡಿ, ಹ್ಯೂಮಿಡ್ ಡೇಸಲ್ಲಿ ನಮ್ಮ ಬಟ್ಟೆ ಬೇಗ ಒಣಗಲ್ಲ, ಮತ್ತು ನಮ್ಮ ಸ್ವೆಟ್ ಇರುತ್ತೆ ಬಾಡಿ ಮೇಲೆ, ಏನು ಸ್ವೆಟ್ ಆಗುತ್ತೆ, ಇದು ಸೆಕೆ ಇದೆ ಏನೋ, ಬೆವರು ಏನಿದೆ ಅದು ಬೇಗ ನಮ್ಮ ಎವಾಪರೇಟ್ ಆಗಲ್ಲ. ಸೊ ಇಟ್ ಮೇಕ್ಸ್ ವೆರಿ ಅನ್ಕಂಫರ್ಟಬಲ್, ಆ ಥರ ನಮಗೆ ಫೀಲ್ ಆಗುತ್ತೆ. ಓಕೆ, ಅದೇ ರೀತಿ ನೋಡಿ, ವೆನ್ ವಾಟರ್ ವೇಪರ್ ರೈಸಸ್ ಇಟ್ ಸ್ಟಾರ್ಟ್ಸ್ ಕೂಲಿಂಗ್. ವಾಟರ್ ವೇಪರ್ ಜಾಸ್ತಿ ಆದಂಗೆಲ್ಲ ಅದು ಕೂಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ವಾಟರ್ ವೇಪರ್ ಕಂಡೆನ್ಸಸ್, ಓಕೆ, ಕಾಸಿಂಗ್ ದ ಫಾರ್ಮೇಷನ್ ಆಫ್ ಡ್ರಾಪ್ಲೆಟ್ ಆಫ್ ವಾಟರ್ಸ್. ಸೊ ಯಾವಾಗ ವಾಟರ್ ವೇಪರ್ ಕಂಡೆನ್ಸ್ ಆಗುತ್ತೋ ಅದು ಡ್ರಾಪ್ಲೆಟ್ಸ್ ಆಫ್ ವಾಟರ್ ಆಗಿ ಫಾರ್ಮ್ ಆಗುತ್ತೆ. ಈ ಡ್ರಾಪ್ಲೆಟ್ಸ್, ಮಾಸಸ್ ಆಫ್ ಡ್ರಾಪ್ಲೆಟ್ಸ್ ಆಫ್ ವಾಟರ್ ನಾವೇನಂತ ಕರಿತೀವಿ, ಮೋಡಗಳು ಅಥವಾ ಕ್ಲೌಡ್ಸ್ ಅಂತ ಕರಿತೀವಿ. ವೆನ್ ದೀಸ್ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಬಿಕಮ್ಸ್ ಟೂ ಹೈ ಟು ಫ್ಲೋಟ್ ಇನ್ ಏರ್, ದೆನ್ ದೇ ಕಮ್ ಡೌನ್ ಆಸ್ ಎ ಪ್ರೆಸಿಪಿಟೇಷನ್. ಅಂದರೆ ಯಾವಾಗ ಈ ಡ್ರಾಪ್ಲೆಟ್ಸ್ ಆಫ್ ವಾಟರ್ ತುಂಬ ಹೆವಿಯಾಗಿ ಗಾಳಿಯಲ್ಲಿ ಮೂವ್ ಆಗದೆ ಇರೋವಷ್ಟು ಹೆವಿ ಆಗುತ್ತಲ್ಲ ಮೋಡಗಳು, ಆಗೇನು ಮಾಡ್ತವೆ, ಮಳೆ ಮೂಲಕ, ಅಂದರೆ ಕಮ್ ಡೌನ್ ಆಸ್ ಪ್ರೆಸಿಪಿಟೇಷನ್, ಅಂದರೆ ಮಳೆ ಮೂಲಕ ನಮ್ಮ ಭೂಮಿಗೆ ಮತ್ತೆ ಬರುತ್ತೆ, ಅಂದರೆ ಲಿಕ್ವಿಡ್ ಫಾರ್ಮ್. ಓಕೆ, ಇಸ್ ಕಾಲ್ಡ್ ದ ರೈನ್. ನೋಡಿ, ಮೋಸ್ಟ್ ಆಫ್ ದ ಗ್ರೌಂಡ್ ವಾಟರ್ಸ್ ಕಮ್ ಫ್ರಮ್ ದ ರೈನ್ ವಾಟರ್. ಓಕೆ, ಪ್ಲಾಂಟ್ಸ್ ವಿಲ್ ಪ್ರಿಸರ್ವ್ ದ ವಾಟರ್. ದೆನ್ ವೆನ್ ಟ್ರೀಸ್ ಆನ್ ಹಿಲ್ಸ್ ಸೈಡ್ಸ್ ಆರ್ ಕಟ್ ಮಾಡಿದಾಗ ರೈನ್ ವಾಟರ್ ಏನಾಗುತ್ತೆ, ಫ್ಲೋ ಡೌನ್, ಅಲ್ಲಿ ತಡೆ ಯಾವುದು ಇಲ್ಲದೆ ಇರೋದ್ರಿಂದ ರಭಸವಾಗಿ ಕೆಳಗರಿಯುತ್ತೆ. ಅದೇ ರೀತಿ ಕಾಸ್ ಫ್ಲಡ್ಡಿಂಗ್ ಅಂದರೆ ಫ್ಲಡ್ಡಿಂಗ್ ಆಫ್ ಲೋಯರ್ ಏರಿಯಾಸ್, ಕೆಳಗಡೆ ಏರಿಯಾದಲ್ಲಿ ತುಂಬ ಹರಿದು ಒಂದು ಫ್ಲಡ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿಗೆ ಈ 4th ಚಾಪ್ಟರು ಮುಕ್ತಾಯ ಆಗುತ್ತೆ. ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹಿಟ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ವಿ ಶಾಲ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.